ಟ್ಯಾಲೆಂಟ್. ಈ ಮಗು ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಇಡೀ ದಿನ ಬೇಕೇನೋ, ಅಷ್ಟೊಂದು ಸಾಧನೆ ಮಾಡಿದ್ದಾರೆ. ಈ 10 ವರ್ಷದ ಮಗು 10 ಪುಟಗಳಾಗ್ಬೋದು, ಅಷ್ಟು ದೊಡ್ಡ ಸಾಧನೆ. ಇವ್ರ ಬಗ್ಗೆ ಹೇಳೋದಾದ್ರೆ ಇವರು ಭರತನಾಟ್ಯಂ ಕಲಾವಿದೆ, ಜೊತೆಗೆ ಸ್ಕೇಟಿಂಗ್ ಅಲ್ಲಿ ಇವರು ಭರತನಾಟ್ಯಂನ ಮಾಡ್ತಾರೆ. ಗಂಧರ್ವ ವಿದ್ಯಾ ಅನ್ನೋದನ್ನ ಕಲ್ತಿದ್ದಾರೆ. ಸೊ ಈ ವಿದ್ಯೆಯಲ್ಲಿ ಏನಂದ್ರೆ ಕಣ್ಣು ಮುಚ್ಚಿ ಯಾವ ಕಲರ್ ಅಂತ ಗೆಸ್ ಮಾಡಬಹುದು, ಮುಂದೆ ಯಾರಿದ್ದಾರೆ ಅಂತ ಗೆಸ್ ಮಾಡಬಹುದು. ಇದೆಲ್ಲ ಸಿಕ್ಕಾಬಳೆ ಕಷ್ಟ. ಈ 10 ವರ್ಷದ ಮಗು ಮಾಡಿದೆ ಅಂದ್ರೆ ಸೂಪರ್. ಹಾಗೆ ಕರ್ನಾಟಕ ಸ್ಟೇಟ್ ಪ್ಲೇಯರ್ ಸಿಲ್ವರ್ ಬ್ರಾನ್ಸ್ ಮೆಡಲ್ ತಗೊಂಡಿದ್ದಾರೆ. ಜೊತೆಗೆ ಇವ್ರಿಗೆ ಸಾಕಷ್ಟು ಅವಾರ್ಡ್ಗಳು ಬಂದಿದೆ. ಅಮೇಸಿಂಗ್ ಚೈಲ್ಡ್ ಅವಾರ್ಡ್ 2024 ಆಗಿರ್ಬೋದು. ಫಸ್ಟ್ ಅಂಡ್ ಯಂಗೆಸ್ಟ್ ಸ್ಟೇಟ್ ಡಾನ್ಸರ್ ಕರ್ನಾಟಕ ರೆಕಾರ್ಡ್ಸ್ 2024. ಹೀಗೆ ಹೇಳ್ತಾನೆ ಹೋದ್ರೆ ಇವ್ರ ಸಾಧನೆಯ ಲಿಸ್ಟ್ ಹೋಗ್ತಾನೆ ಇರುತ್ತೆ. ಬಟ್ ಇಷ್ಟು ಸಾಧನೆ ಮಾಡಿರುವಂತಹ ಈ 10 ವರ್ಷದ ಪುಟಾಣಿಯನ್ನ ನೋಡುವಂತಹ ಕುತೂಹಲ, ಉತ್ಸುಕತೆ ಎರಡೂ ನನಗಿದೆ. ನೋಡೋಣ ವೇದಿಕೆ ಮೇಲೆ ಬಂದು ಏನ್ ಧಮಾಲ್ ಮಾಡ್ತಾರೆ ಅಂತ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಕಸ್ತೂರಿ ಮಠದವ್ರನ್ನ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. जातमपदनम् गंगा चंद्र समागमतीर्थं प्रणवं नादमयुणरुं तुडियो वेदकलामृत पुण्यं प्रकृतियुं निन्नि विकृतियुं निन्नि स्वरंगलिलाय नयनलिलाय शक्ति स्वरूपं शिवोहं श्री शिवोहं ओम शिवोहं रुद्रं शिखरम्. पुरळलि वसिवरुद्राक्षमु धरिसित परम वैष्णवनु ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ತನದಾನಂ ತದಾನಂ ತದಾನಂ ದಾನಂ ತನಂ ತನದಾನಂ ತದಾನಂ ತದಾನಂ check. ಹಾಯ್ ಪುಟಾಣಿ,
ಜೋರಾದ ಚಪ್ಪಾಳೆ ಬರ್ಲಿ. 10 ವರ್ಷದ ಈ ಮಗು ಎಷ್ಟು ಸಾಧನೆ ಮಾಡಿದೆ ಅಂದ್ರೆ ಹೇಳೋದಕ್ಕೂ ಖುಷಿ, ಕೇಳೋದಕ್ಕೂ ಖುಷಿ, ನೋಡ್ಲಿಕ್ಕೂ ಖುಷಿ. ಹೇಗಿದ್ಯಾ? ಆರಾಮಿದ್ದೀನಿ, ನೀವ್ ಹೆಂಗಿದ್ದೀರಾ? ನಾ ಆರಾಮದೀನ್ರಿ. ನೋಡಿ, ನಾನು ಹುಬ್ಳಿಗೆ ಬಂದು ನಿಮ್ಮ ಭಾಷೆ ಎಲ್ಲ ಕಲ್ತ್ಕೊಂಡಿದ್ದೀನಿ. 2 ದಿನಕ್ಕೆ ಹಿಂಗೆ ಅಂದ್ರೆ ಇನ್ನ 1 ವಾರ ಇದ್ರೆ ಫುಲ್ ನಿಮ್ಮೋಳೆ ಆಗ್ಬಿಡ್ತೀನಿ ನಾನು. ಓಕೆ, ಸೊ ಪುಟಾಣಿ ಕಸ್ತೂರಿ, ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ಯಲ್ಲ, ಏನ್ ಹೇಳಕ್ ಇಷ್ಟಪಡ್ತೀಯಾ? ನನಗೆ ಇದು ಇಷ್ಟ ಅಂದರೆ ನನ್ನ ಮಮ್ಮಿ ಪಾಪ ನಂಗೆ ಭಾಳ ಸಪೋರ್ಟ್ ಮಾಡ್ತಾರೆ. ನಮ್ಮ ಊರಿನವ್ರು ನಮಗೆ ಭಾಳ ಸಪೋರ್ಟ್ ಮಾಡ್ತಾರೆ. ನನಗೆ ಇನ್ನೊಂದು ಸ್ವಲ್ಪ ಸಪೋರ್ಟ್ ಸಿಕ್ಕರೆ ನಾನು ಇನ್ನೊಂದಷ್ಟು ಮೇಲೆ ಬೆಳಿತೇನೆ ಅಂತ ರಿಕ್ವೆಸ್ಟ್ ಮಾಡ್ಕೋತೇನೆ. ಪ್ರಹ್ಲಾದ್ ಜೋಶಿ ಸರ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ವೆರಿ ಕ್ಯೂಟ್. ಅವರ ಆಶೀರ್ವಾದ, ಅವರ ಸಪೋರ್ಟ್ ಸದಾ ನಿನ್ ಮೇಲೆ ಇರುತ್ತೆ. ಇನ್ನು ಹೆಚ್ಚು ಹೆಚ್ಚು ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಟೇಜ್ ವರ್ಗೂ ನಮ್ಮ ಹುಡುಗಿ, ನಮ್ಮ ಊರಿನ ಹುಡುಗಿ ಬೆಳಿಬೇಕು. ಹೌದಾ ಅಲ್ವಾ? ಬರ್ಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಪುಟಾಣಿ. ಹೇಳ್ಬೋದು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಉತ್ತರ ಕರ್ನಾಟಕದ ಅಪ್ಪಟ ಪ್ರತಿಭೆ ಆಗಿರುವಂತ ಕಸ್ತೂರಿ ಮಠದ ಪುಟಾಣಿಗೆ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಸಾಹೇಬ್ರು, ಅದೇ ರೀತಿ ಸನ್ಮಾನ್ಯ ಶ್ರೀ ಗೋವಿಂದ್ ಜೋಶಿ ಸಾಹೇಬ್ರು ವೇದಿಕೆಗೆ ಆಗಮಿಸಿ ಈ ಒಂದು ಪ್ರೀತಿಪೂರ್ವಕವಾದಂತ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕಳಕಳಿಯ ವಿನಂತಿಯನ್ನ ಮಾಡ್ಕೋತಾ ಇದೀವಿ. ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸೊ ಇದೀಗ ಅಲ್ಲಿವರೆಗೂ ಕೂಡ ನಮ್ಮ ಪುಟಾಣಿಗೆ ಈ ಒಂದು ಪ್ರೀತಿಪೂರ್ವಕವಾದಂತಹ ಸನ್ಮಾನವನ್ನ ನೆರವೇರಿಸಿಕೊಡಬೇಕಂತ ಹೇಳಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಸಾಹೇಬ್ರು, ಸಭಾಪತಿಗಳು ವಿಧಾನಸಭೆ, ಹಾಗೂ ಸನ್ಮಾನ್ಯ ಶ್ರೀ ಗೋವಿಂದ್ ಜೋಶಿ ಸಾಹೇಬ್ರು ಕೂಡ ಈ ಒಂದು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಇನ್ನೊಂದ್ಸತಿ ಜೋರಾದ ಚಪ್ಪಾಳೆ ಬರ್ಲಿ, ನೋಡೋಣ ಎಲ್ರು ಎಷ್ಟು ಜೋರಾಗಿ ಚಪ್ಪಾಳೆ ತರ್ತೀರಿ ಅವ್ರಿಗೋಸ್ಕರ ಅಂತ ಹೇಳಿ. ಬರ್ಲಿ ಜೋರಾದ ಚಪ್ಪಾಳೆ. ಈ 10 ವರ್ಷಕ್ಕೆ ಸಾಕಷ್ಟು ಸಾಧನೆಯನ್ನ ಮಾಡಿರುವಂತಹ ನಮ್ಮ ಕಸ್ತೂರಿ ಮಠದವರಿಗೆ ಒಳ್ಳೆದಾಗ್ಲಿ. ಈ ಪುಟಾಣಿಗೆ ಧನ್ಯವಾದಗಳು ಸರ್. ನಿಮಗೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಸಚಿವರಾಗಿ